ನಮಸ್ಕಾರ ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಸಿರಾಜ್. ಮೊದಲಿಗೆ ಹೆಡ್ಲೈನ್ಸ್. ಕೊರೋನಾ ಭಯದಲ್ಲೇ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಅಗ್ನಿ ಪರೀಕ್ಷೆ ಎಕ್ಸಾಮ್ಗೂ ಮುನ್ನ ನಡೆಯಿತು ಹೆಲ್ತ್ ಚೆಕಪ್. ಡಿಸ್ಟೆನ್ಸ್ ಮೂಲಕ ಎಕ್ಸಾಮ್ ಕಂಡಕ್ಟ್. ಬೈಕ್ ಹಾಗೂ ಕಾರ್ ನಡುವೆ ಭೀಕರ ಅಪಘಾತ. ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿ ಸಾವು. ಪರೀಕ್ಷೆ ಮುಗಿಸಿ ತೆರಳುವಾಗ ನಡೆಯಿತು ದುರಂತ. ರಸ್ತೆ ದುರಸ್ತಿ ಕಾಮಗಾರಿಗೆ ಶಾಸಕ ಎಂಬಿಪಿ ಭೂಮಿ ಪೂಜೆ. ಎಂಬಿ ಪಾಟೀಲ್ ಫೌಂಡೇಶನ್ ವತಿಯಿಂದ 10 ಲಕ್ಷ ನೀಡಿದ ಎಂಬಿಪಿ. ತ್ರಿಚಕ್ರ ವಾಹನಕ್ಕೆ ಏಕಾಏಕಿ ನಾಯಿ ಅಡ್ಡ. ಟಮ್ ಪಲ್ಟಿ. ಸ್ಥಳದಲ್ಲೇ ಓರ್ವ ಸಾವು. ಟಮ್ನಲ್ಲಿದ್ದ ಮಹಿಳೆ ಸ್ಥಿತಿ ಗಂಭೀರ. ಚೀನಾ ಗಡಿಯಲ್ಲಿ ಭಾರತೀಯ ಯೋಧರು ಹುತಾತ್ಮ. ವಿಜಯಪುರದಲ್ಲಿ ವೀರಪುತ್ರರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ವೀರಪುತ್ರ ಮತ್ತೆ ಹುಟ್ಟಿ ಬರಲಿ ಎಂದ ಸುಯಿದಾ ಸಂಸ್ಥೆ. ಅನ್ಲಾಕ್ ಮಧ್ಯೆ ದಿಗುಲಕ್ಕೆ ಕಳ್ಳರ ಕನ್ನ. ಗರ್ಭಗುಡಿಯಲ್ಲೇ ಹುಂಡಿ ಕದ್ದ ಖದೀಮರು. ಕಳ್ಳರ ಬಂಧನಕ್ಕೆ ಭಕ್ತರ ಆಗ್ರಹ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಪಾಲಿಗೆ ಇವತ್ತು ಅಗ್ನಿ ಪರೀಕ್ಷೆ ದಿನ. ಅಂದರೆ ಇಂದು ಕೊನೆಯ ಇಂಗ್ಲಿಷ್ ಪರೀಕ್ಷೆ ನಡೀತಾ ಇದೆ. ಕೊರೋನಾದಿಂದಾಗಿ ಮುಂದೂಡಲ್ಪಟ್ಟಿದ್ದ ಪಿಯು ಎಕ್ಸಾಮ್ಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದ್ದು ಮುನ್ನೆಚ್ಚರಿಕೆ ಕ್ರಮಗಳು ಕೂಡ ಕೈಗೊಳ್ಳಲಾಗಿದೆ. ಬೆಳಗ್ಗೆಯಿಂದಲೇ ವಿಜಯಪುರ ವಿವಿಧ ಕಾಲೇಜು ಆವರಣದಲ್ಲಿ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದ್ದು, ಇನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಥರ್ಮಲ್ ಸ್ಕ್ರೀನಿಂಗ್ ಮಾಡುವ ಮೂಲಕ ಒಳ ಪ್ರವೇಶ ಬಿಡಲಾಗ್ತಾ ಇದೆ. ಸ್ಯಾನಿಟೈಸರ್ ಸ್ಪ್ರೇ ಕೂಡ ಮಾಡಲಾಗ್ತಾ ಇದೆ. ಇನ್ನು ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಹರ್ಷಿತಾ ನೀಡ್ತಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಸೊ ಕೊರೋನಾದಿಂದಾಗಿ ಮುಂದೂಡಲ್ಪಟ್ಟಿದ್ದಂತಹ ದ್ವಿತೀಯ ಪಿಯುಸಿಯ ಇಂಗ್ಲಿಷ್ ಪರೀಕ್ಷೆ ಇವತ್ತು ನಡೀತಾ ಇದೆ. ಸೊ ಇನ್ನು ಕೊನೆಯ ಪರೀಕ್ಷೆ ಇವತ್ತಾಗಿರುವಂಥದ್ದು. ಸೊ ಇವತ್ತು ಎಲ್ಲ ಪರೀಕ್ಷೆ ನಡೀತಿರುವಂಥದ್ದು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಇವತ್ತು ವಹಿಸಲಾಗ್ತಾ ಇದೆ. ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಥರ್ಮಲ್ ಸ್ಕ್ರೀನಿಂಗ್ ಮಾಡೋ ಮೂಲಕ ಅವ್ರನ್ನ ಒಳಗಡೆ ಬಿಡಲಾಗ್ತಾ ಇದೆ. ಆಮೇಲೆ ಕಡ್ಡಾಯವಾಗಿ ಎಲ್ಲರೂ ಕೂಡ ಮಾಸ್ಕ್ ಧರಿಸಬೇಕಾಗಿರುವಂಥದ್ದು. ಮಾಸ್ಕನ್ನು ಎಲ್ಲರೂ ಕೂಡ ಪರಿಶೀಲನೆ ಮಾಡೋದ್ರ ಮೂಲಕವೇ ಎಲ್ಲ ವಿದ್ಯಾರ್ಥಿಗಳನ್ನು ಒಳಗಡೆ ಅಂದರೆ ಪರೀಕ್ಷೆ ಕೊಠಡಿಗೆ ಒಳಗಡೆ ಬಿಡಲಾಗ್ತಾ ಇದೆ. ಸೊ ಇನ್ನು ನೋಡ್ತಾ ಇರ್ಬೋದು ಎಲ್ಲ ಒಂದು ಸಿದ್ಧತೆಗಳನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಆಮೇಲೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸ್ಯಾನಿಟೈಸರ್ ಸ್ಪ್ರೇ ಮಾಡುವ ಮೂಲಕವೇ ಒಂದು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಕೊಂಡು ಈ ಒಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯೋಕೆ ಒಂದು ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಸೊ ಇಲ್ಲ ಥರ್ಮಲ್ ಸ್ಕ್ರೀನಿಂಗ್ ಹಾಗೆ ಮತ್ತು ಮಾಸ್ಕ್ಗಳನ್ನು ಕೂಡ ಕಡ್ಡಾಯವಾಗಿ ಧರಿಸಬೇಕಾಗಿರುವಂಥದ್ದು. ಸೊ ಎಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಇಲ್ಲಿ ವಹಿಸಿ ಇವತ್ತು ಪರೀಕ್ಷೆಯನ್ನು ಬರೆಯಲಾಗ್ತಾ ಇದೆ. ಸೊ ಈ ಒಂದು ಎಲ್ಲ ಒಂದು ಹೆಚ್ಚಿನ ಮಾಹಿತಿಯನ್ನು ನೀಡೋ ಕೆಲಸ ನಮ್ಮ ಜೊತೆಗೆ ಇವತ್ತು ಈ ಕಾಲೇಜ್ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಲೆಕ್ಚರರ್ ನಮ್ಮ ಜೊತೆಗೆ ಇದ್ದಾರೆ. ಸೊ ಅವ್ರ ಕೇಳೋಣ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತ. ನಮಸ್ತೆ ಸರ್. ನಮಸ್ತೆ ಸರ್. ಅಂದ್ರೆ ಏನು ಇವತ್ತು ನಡೀತಾ ಇರೋದು ಕೊನೆಯ ಪರೀಕ್ಷೆ. ಸೊ ಎಲ್ಲರೂ ಕೂಡ ಒಂದು ಭಯ ಇರುತ್ತೆ ಕೊರೋನಾ ಭಯದಲ್ಲಿ. ಸೊ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ಕೊಂಡಿದ್ದೀರಾ? ನಾವು ನಿನ್ನೆಯಿಂದಲೇ ಇದರ ಪೂರ್ವ ತಯಾರಿ ಎಲ್ಲ ನಾವು ಮಾಡಿದ್ವಿ. ಅದು ಭಾಳ ಒಂದು ವೀಕ್ನಿಂದಲೂ ಮಾಡಿದ್ವಿ. ನಿನ್ನೆ ಪೂರ್ಣವಾಗಿ ಕ್ಯಾಂಪಸ್ ಹಾಗೂ ರೂಮ್ಸ್ಗಳನ್ನು ಸ್ಯಾನಿಟೈಸ್ ಮಾಡಿದ್ವಿ. ನಮ್ಮ ಮಹಾನಗರ ಪಾಲಿಕೆಯ ಸಿಬ್ಬಂದಿ ಬಂದು ಎಲ್ಲ ರೀತಿಯ ರೂಮ್ಸ್ಗಳಿಗೆ ಸ್ಯಾನಿಟೈಸನ್ನು ಮಾಡಿದ್ದಾರೆ. ಜೊತೆಗೆ ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಲೆ ಅವರಿಗೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡಿದ್ವಿ. ಜೊತೆಗೆ ಇವತ್ತು ನೀವು ನೋಡಿರ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ ಅವರಿಗೆ ಸೋಷಿಯಲ್ ಡಿಸ್ಟೆನ್ಸ್ ಮೂಲಕ ಒಳಗಡೆ ನಾವು ಕರೆದುಕೊಂಡು ಅವರ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿ ಟೆಂಪ್ರೇಚರ್ ಚೆಕ್ ಮಾಡಿ, ಜೊತೆಗೆ ಅವರ ಕೈಗಳಿಗೆ ಸ್ಯಾನಿಟೈಸ್ ಮಾಡುವುದ್ರ ಮೂಲಕ, ಆಮೇಲೆ ಅವ್ರಿಗೆ ಸೋಷಿಯಲ್ ಡಿಸ್ಟೆನ್ಸ್ ಮೂಲಕ ಅವ್ರ ಸೀಟ್ಗೆ ಹೋಗಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಒಂದು 8 ಕಡೆ ಅವರ ಸೀಟಿಂಗ್ ಅರೇಂಜ್ಮೆಂಟ್ಸನ್ನು ನಾವು ಡಿಸ್ಪ್ಲೇ ಮಾಡಿದ್ವಿ. ಆ ವಿದ್ಯಾರ್ಥಿಗಳು ನೋಡಿಕೊಂಡು ಆಯಾ ಸ್ಥಾನಕ್ಕೆ ಅವ್ರು ಹೋಗ್ತಾ ಇರೋದನ್ನು ತಾವು ನೋಡ್ತಾ ಇರ್ಬೋದು. ಸರ್ ಎಲ್ರಿಗೂ ಕೂಡ ಭಯ ಇರುತ್ತೆ. ಅಂದರೆ ಲಾಸ್ಟ್ ಎಕ್ಸಾಮ್ ಇಷ್ಟೊತ್ತಿಗಾಗಲೇ ಬರೆದು ಮುಂದೆ ಆಗಬೇಕಾಗಿರುತ್ತೆ. ಸೊ ಇವತ್ತು ನಡೀತಾ ಇದೆ. ಸೊ ಎಷ್ಟು ಹೆಂಗಿದೆ ಸರ್ ವಿದ್ಯಾರ್ಥಿಗಳ ರೆಸ್ಪಾನ್ಸ್? ಇಲ್ಲಿ ಏನಾಗಿತ್ತು ಅಂದರೆ ಇಷ್ಟೊತ್ತು ಆ್ಯಕ್ಚುಲಿ ಎಲ್ಲ ಪರೀಕ್ಷೆ ಮುಗಿದು ಅವರು ಡಿಗ್ರಿ ಬರೀಬೇಕಾಗಿತ್ತು PUC ವಿದ್ಯಾರ್ಥಿಗಳು. ಆದರೆ ಈ ಒಂದು ಕೊರೋನಾ ಇಫೆಕ್ಟ್ನಿಂದ ಲಾಕ್ಡೌನ್ ಆಗಿರೋದ್ರಿಂದ ಅವರಿಗೆ ಈ ಪರೀಕ್ಷೆ ನಡೀತದೋ ಇಲ್ಲೋ ಅನ್ನುವಂಥ ಭಯವೇ ಆಯಿತು. ಯಾಕೆಂದರೆ ಈ ಪರೀಕ್ಷೆ ನಡೀತದೋ ಇಲ್ಲೋ, ನಾವು ಪಾಸ್ ಆಗ್ತೀವೋ ಅಥವಾ ಹಾಗೇ ಮಾಡ್ತಾರೋ ಅನ್ನುವಂಥದ್ರಲ್ಲಿಯೂ ಕೂಡ ನಮ್ಮ ಘನ ಸರ್ಕಾರ ಸಂಪೂರ್ಣವಾದಂಥ ತಯಾರಿಯೊಂದಿಗೆ ನಾವು ಚಾಲೆಂಜ್ ಆಗಿ ಈ ಪರೀಕ್ಷೆಯನ್ನು ಮಾಡಿ ಆ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಅನುಕೂಲತೆ ಮಾಡ್ತೀವಿ ಅನ್ನುವಂಥ ನಿರ್ಧಾರ ಕೈಗೊಂಡ್ರು. ಅದರ ಪ್ರಕಾರ ಇವತ್ತು ವಿದ್ಯಾರ್ಥಿಗಳ ರೆಸ್ಪಾನ್ಸು ಕೂಡ ತುಂಬ ಚೆನ್ನಾಗಿದೆ. ಯಾರೂ ಕೂಡ ಅಷ್ಟೊಂದು ಟೆನ್ಸ್ನಲ್ಲಿಲ್ಲ, ಮೊದಲಿನ ಥರ ಪೂರ್ಣ ತಯಾರಿಯೊಂದಿಗೆ ಬಂದಿದ್ದಾರೆ. ಮತ್ತು ಇಲ್ಲಿ ಅರೇಂಜ್ಮೆಂಟ್ ನೋಡಿ ಇನ್ನಷ್ಟು ಅವರು ಖುಷಿಯಾಗಿ ತಮ್ಮ ಸ್ಥಾನಗಳಿಗೆ ಹೋಗಿ ಪರೀಕ್ಷೆಯನ್ನು ನಿರ್ಭಯದಿಂದ ಬರೀಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ.
ಸೊ ನೋಡಿದ್ರಲ್ಲ ವೀಕ್ಷಕರೇ, ಅಂದ್ರೆ ಕೊರೋನಾ ಭಯದಲ್ಲಿ ಒಂದು ದ್ವಿತೀಯ PUC ಒಂದು ಕೊನೆಯ ಪರೀಕ್ಷೆ ನಡ್ತಾ ಇದೆ. ಅಂದರೆ ಇಷ್ಟೊತ್ತಿಗಾಗಲೇ ಅವರು ಪರೀಕ್ಷೆಯನ್ನು ಮುಗಿಸಿ ಬಂದರೆ ಬೇರೆ ಒಂದು ಕೋರ್ಸ್ಗೆ ಅಪ್ಲೈ ಮಾಡ್ಬೋದಿತ್ತು. ಆದರೆ ಈಗ ಕೊರೋನಾದಿಂದಾಗಿ ಎಲ್ಲ ಒಂದು ಮುದ್ದೂಡಲ್ಪಟ್ಟಿರುತ್ತದೆ. ಸೊ ಈ ನೆಲೆಯನ್ನು ಎಲ್ಲ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ವಹಿಸಲಾಗ್ತಾ ಇದೆ. ಅದೇ ಏನು ಸಾಮಾಜಿಕ ಅಂತರ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಸೊ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋ ಮುಖಾಂತರವೇನು ಒಂದು ಪರೀಕ್ಷೆಯನ್ನು ಬರೆಯೋಕೆ ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಯಾವುದೇ ಒಂದು ಭಯವಿಲ್ಲದೆ ನಿರ್ಭಯದಿಂದ ಒಂದು ಪರೀಕ್ಷೆಯನ್ನು ಬರಿಬಹುದಾಗಿದೆ ಅನ್ನೋದು ಒಂದು ಮಾತನ್ನ ಇಲ್ಲಿ ಒಂದು ಗುರುಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಭೀಮು ಜೊತೆ ನಾನು ಹರ್ಷಿತಾ, FM ನ್ಯೂಸ್ ಕನ್ನಡ, ವಿಜಯಪುರ. ಸೊ ಇದಿಷ್ಟು ನಮ್ಮ ಕಲೀಗ್ಸ್ ನೀಡಿದಂತಹ ಮಾಹಿತಿ ಆಗಿದೆ. ಅಂದ್ರೆ ಯಾವ ರೀತಿ ಮುಂಜಾಗ್ರತೆ ವಹಿಸಿಕೊಳ್ಳಲಾಗ್ತಾ ಇದೆ, ಅಲ್ಲದೆ ವಿದ್ಯಾರ್ಥಿಗಳು ಯಾವ ರೀತಿ ಸಿದ್ಧರಾಗಿದ್ದಾರೆ ಅನ್ನುವಂಥದ್ದು. ಇನ್ನು ಸ್ಥಳಕ್ಕೆ ನಗರದ ತಹಸೀಲ್ದಾರ್ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪರೀಕ್ಷೆ ಸಿದ್ಧತೆ ಕುರಿತು ಮಾತನಾಡಿದ್ದಾರೆ. ಸೊ ಏನ್ ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ಪರೀಕ್ಷೆನ ಇಂಗ್ಲೀಷ್ ಪೇಪರ್ನ ನಾವು ಬರಿತಾ ಇದ್ದೇವೆ. ನಮ್ಮ ತಾಲೂಕಲ್ಲಿ ಬಿಜಾಪುರ ಲೋಕಲ್ ಸಿಟಿ ಬಂತು ಮತ್ತು ಬಿಜಾಪುರ ಗ್ರಾಮಾಂತರ ಬಂತು. ಎಲ್ಲ ಕಡೆಯೂ ಇವತ್ತು ದ್ವಿತೀಯ PUC ಎಕ್ಸಾಮ್ ಪರೀಕ್ಷೆನ ಬರೀತಾ ಇದ್ದೇವೆ. ಸೊ ಸರ್ಕಾರದಿಂದ ಯಾವ ಯಾವ ಸುತ್ತೋಲೆಗಳು, ಯಾವ ಯಾವ ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದಾರೆ ಕೊರೋನಾ ಸಂಬಂಧ, ಸೊ ಅದನ್ನು ಕೂಡ ನಾವು ಚಾಚೂ ತಪ್ಪದೆ ಪಾಲಿಸ್ತಾ ಇದ್ದೇವೆ. ನೀವು ಎಲ್ಲ ಕಡೆ ನೋಡಬಹುದು ಕೂಡ ಎಲ್ಲ ಸಿಬ್ಬಂದಿಗಳು, ಪರೀಕ್ಷಾ ಕೇಂದ್ರದಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳು ಮಕ್ಕಳಿಗೆ ಪ್ರತ್ಯೇಕ ಕೋವಿಡ್ ಸಲುವಾಗಿ ಯಾವುದೇ ಅನಾಚಾರಗಳು ಆಗದೇ ಇರೋ ರೀತಿ, ಅಪಾಯಗಳಾಗದೇ ಇರೋ ರೀತಿ ಎಲ್ಲ ಒಂದು ಈ ಕೇಂದ್ರದ ಸಿಬ್ಬಂದಿಗಳು ಒಂದು ಕ್ರಮ ವಹಿಸಿದ್ದಾರೆ. ಈ ಸಲ ದ್ವಿತೀಯ ಪರೀಕ್ಷೆ ಏನಿದೆ ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಅಂತ ಹೇಳ್ಬೋದು. ಯಾಕೆಂತಂದರೆ ಪರೀಕ್ಷೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಕೊರೋನಾ ಮತ್ತು ಕೋವಿಡ್ ಅಂತ ನಾವೇನು ಹೇಳ್ತಾ ಇದ್ದೇವೆ. ಸೊ ಆದರೂ ಕೂಡ ಒಂದು ಭಯ ಕೂಡ ಎಲ್ಲ ಕಡೆ ಇದೆ. ಬಟ್ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ಸ್ಯಾನಿಟೈಸಿಂಗ್ ಆಗಲಿ, ಮಾಸ್ಕ್ ಧರಿಸೋದಾಗಲಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಲಿ, ಈ ಎಲ್ಲ ಕ್ರಮನೂ ತೆಗೆದುಕೊಂಡಿದೆ. ಸೊ ಹಾಗಾಗಿ ಯಾವುದೇ ಭಯ ಪಡದೆ ವಿದ್ಯಾರ್ಥಿಗಳು ಕೇಂದ್ರಕ್ಕೆ ಬಂದಿದ್ದಾರೆ. ಸೊ ಸಕ್ಸಸ್ಫುಲ್ಲಾಗಿ ಎಕ್ಸಾಮಿನೇಷನ್ ಕೂಡ ಆಗ್ತದೆ. ಯಾವುದೇ ರೀತಿಯಾದಂಥ ಭಯನ ನಾವು ಯಾರೂ ಪಡೋದು ಬೇಕಿಲ್ಲ. ವಿದ್ಯಾರ್ಥಿಗಳ ಪಾಲಕರಲ್ಲಿ ಕೂಡ ನಾನು ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಸೊ ಸರ್ಕಾರ ಆ್ಯಕ್ಚುಲಿ ಒಟ್ಟು ಅವರ ಮಕ್ಕಳ ಒಂದು ಸುರಕ್ಷತೆ ಸಲುವಾಗಿ ಎಲ್ಲ ಕ್ರಮನೂ ತೆಗೆದುಕೊಂಡಿದೆ. ಸೊ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ನೀವು ನೋಡ್ಬೋದು, ಈ ಒಂದು ಎಕ್ಸಾಮಿನೇಷನ್ ಸಲುವಾಗಿ ಸಾಕಷ್ಟು ಸಭೆಗಳನ್ನ ನಡೆಸಿ ನಮ್ಮ ಎಲ್ಲ ಅಧಿಕಾರಿಗಳಿಗೂ ಬಹಳ ಉತ್ತಮವಾದಂಥ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಆ ಡೈರೆಕ್ಷನ್ಸ್ ಪ್ರಕಾರ ಇವತ್ತು ಎಕ್ಸಾಮ್ಸ್ ನಡೀತಾ ಇದೆ. ಸೊ ಭಯಭೀತರಾಗದೆ ಎಲ್ಲರೂ ಎಕ್ಸಾಮಿನೇಷನ್ ಸೆಂಟರ್ಗೆ ನಾವು ಬಂದಿದ್ದೀವಿ, ಸಿಬ್ಬಂದಿಗಳು ಬಂದಿದ್ದಾರೆ, ಅಧಿಕಾರಿಗಳು ಬಂದಿದ್ದಾರೆ, ಮತ್ತು ಮಕ್ಕಳು ಕೂಡ ಬಂದಿದ್ದಾರೆ. ಸೊ ಯಾವುದೇ ಭಯ ಇಲ್ಲದೆ ಎಕ್ಸಾಮಿನೇಷನ್ ನಡೆಸ್ತೀವಿ. ಧನ್ಯವಾದಗಳು. ಸೊ ಇಷ್ಟೊತ್ತಿಗಾಗಲೇ ಈ ಎಕ್ಸಾಮ್ ಮುಗಿಬೇಕಾಗಿತ್ತು. ಎಕ್ಸಾಮ್ ಮುಗಿದು ಬೇರೆ ಒಂದು ಕೋರ್ಸ್ಗೆ ಪ್ರಿಪರೇಷನ್ ಕೂಡ ಮಾಡಿದ್ರು. ಆದರೆ ಈ ಕೊರೋನಾ ಹೆಮ್ಮಾರಿಂದ ಈ ವಿದ್ಯಾರ್ಥಿಗಳ ಭವಿಷ್ಯದಲ್ಲೂ ಕೂಡ ಆಟವಾಡಿದೆ. ಆದರೆ ಇವತ್ತು ಎಕ್ಸಾಮ್ ಕೊನೆಗೂ ನಡೀತಾ ಇದೆ. ಸೊ ಈಗಲಾದರೂ ವಿದ್ಯಾರ್ಥಿಗಳು ಚೆನ್ನಾಗಿ ಪರೀಕ್ಷೆ ಬರೆದು ತಮ್ಮ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲಿ. ದ್ವಿತೀಯ PUC ಇಂಗ್ಲಿಷ್ ಪರೀಕ್ಷೆ ಮುಗಿಸಿ ಬೈಕ್ ಮೇಲೆ ತೆರಳುತ್ತಿದ್ದ ವಿದ್ಯಾರ್ಥಿಗಳ ಬೈಕ್ಗೆ ಕಾರ್ ಡಿಕ್ಕಿಯಾದ ಪರಿಣಾಮ ಓರ್ವ ವಿದ್ಯಾರ್ಥಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದು 3 ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯಗೊಂಡಿರುವ ಘಟನೆ ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಮಲ್ಗಾನ್ ಕ್ರಾಸ್ ಬಳಿ NH 218ರಲ್ಲಿ ನಡೆದಿದೆ. ಮಂಜುನಾಥ್ ರೂಡ್ಗಿ ಮೃತ ವಿದ್ಯಾರ್ಥಿಯಾಗಿದ್ದು, ಇನ್ನು ಸಂಗು ಜಮಖಂಡಿ, ನೀಲಪ್ಪ ಜಮಖಂಡಿ, ರಮೇಶ್ ಮೋಹಿತ್ಗೆ ಗಂಭೀರ ಗಾಯಗೊಂಡಿರುವ ವಿದ್ಯಾರ್ಥಿಗಳಾಗಿದ್ದಾರೆ. ಗಾಯಗೊಂಡ ವಿದ್ಯಾರ್ಥಿಗಳನ್ನು ವಿಜಯಪುರ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಲ್ಲದೆ ಘಟನಾ ಬಳಿಕ ಕಾರ್ ಚಾಲಕ ಸ್ಥಳದಿಂದ ಕಾಲ್ ಕಿತ್ತಿದ್ದಾನೆ. ಈ ಕುರಿತು ಕೋಲಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾರೋ
ವಿಜಯಪುರ ಹೊರವಲಯದ ವಿಜಯಪುರ ಬರಡ್ಗಿ ಮುಖ್ಯ ರಸ್ತೆಯಿಂದ ತರಸೇವಾಡಿವರೆಗೆ ರಸ್ತೆ ದುರಸ್ತಿ ಕಾಮಗಾರಿ ಶಾಸಕ ಎಂಬಿ ಪಾಟೀಲ್ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಂಬಿ ಪಾಟೀಲ್, ತರಸೇವಾಡಿ ರಸ್ತೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ರಸ್ತೆಯಾಗಿದ್ದು ಮರು ಡಾಂಬರೀಕರಣ ಪ್ರಸ್ತಾವ ಸರ್ಕಾರದ ಮುಂದೆ ಇದೆ. ಅದು ಅನುದಾನ ಕೊರತೆಯಿಂದ ವಿಳಂಬವಾಗಿದೆ. ನಡೆದಾಡುವ ದೇವರು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಇದೇ ರಸ್ತೆಯಲ್ಲಿ ವಾಯು ವಿಹಾರ ನಡೆಸುವುದರಿಂದ ತುರ್ತಾಗಿ ವೈಯಕ್ತಿಕವಾಗಿ ನಮ್ಮ ಎಂಬಿ ಪಾಟೀಲ್ ಫೌಂಡೇಶನ್ ಮುಖಾಂತರ 10 ಲಕ್ಷ ರೂಪಾಯಿಗಳಲ್ಲಿ ಈ ರಸ್ತೆಯನ್ನು ದುರಸ್ತಿಗೊಳಿಸಲಾಗಿದೆ ಎಂದರು. ತರಸೇವಾಡಿ ಈ ರಸ್ತೆ ಏನದ ಭಾಳ ದಿವಸದಿಂದ ಇದು ದುರಸ್ತಿ ಬಂದಿತ್ತು. ಸರ್ಕಾರದಲ್ಲಿನೂ ಕೂಡ ಇದನ್ನು ಪ್ರಸ್ತಾವನೆ ಅದ. ಅದು ಆಗಲಿಕ್ಕೆ ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿ 5-6 ತಿಂಗಳು ಟೈಮ್ ತೊಗೋಬೋದು ಅಂಥೇಳಿ ಅಲ್ಲಿವರೆಗೆ ಇಲ್ಲಿ ಓರ್ವ ಮಹಾನ ಸಂತರು ಇಲ್ಲಿ ಅವರು ಪಾದಸ್ಪರ್ಶದಿಂದ ಇದು ಪವಿತ್ರವಾದಂಥ ಒಂದು ಇದು ಆ ಒಂದು ಕಾರಣಕ್ಕಾಗಿ ಡಿಲೇ ಆಗಬಾರ್ದು ಅಂತೇಳಿ ನಾವು ಎಂ ಬಿ ಪಾಟೀಲ್ ಫೌಂಡೇಶನ್ ವೈಯಕ್ತಿಕ ಕೂತು ನಾವು ಇದರಿಂದ ಒಂದು ಟೈಮ್ ಡಿಲೇ ಆಗಬಾರ್ದು ಅಂಥೇಳಿ ಅದಕ್ಕೆ 5-6 ತಿಂಗಳು ಮತ್ತೆ ಹೋಗ್ತದೆ ತಿಳ್ಕೊಂಡು ಇದನ್ನು ಮಾಡ್ತಾಯಿದ್ದೀವಿ. ತಾವು ಹೇಳಿದಂಗೆ ಒಳ್ಳೆ ರಸ್ತೆ ಮಾಡಿಸಿಕೊಟ್ಟು ಮತ್ತು ಟ್ರ್ಯಾಕ್ ಭಾಗಕ್ಕೆ ಸ್ವಲ್ಪ ಮಾಡುವಂಥದ್ದು ಏನದ ಏನ್ರಿ ಅದೇನೇ ಇದು ಅಂದರೆ ಅದು ಮಾಡಿಸ್ಕೊಡುವಂಥದ್ದು ಮಾಡ್ತೀವಿ. ಅದಕ್ಕೆ ಭಾಳ ಸಂತೋಷದ ದಿನ ಇದು. ನಿಮ್ಮಂಥ ಭಾಗ್ಯವಂತರು ಯಾರೂ ಇಲ್ಲ. ಇಲ್ಲಿ ಆ ಮಹಾನ್ ಸಂತರು ಇಲ್ಲಿ ಪಾದ ಸ್ಪರ್ಶ ಮಾಡ್ತಾರೆ. ನೀವು ಪುಣ್ಯವಂತರೆಲ್ಲರೂ ಕೂಡ. ತ್ರಿಚಕ್ರ ವಾಹನಕ್ಕೆ ಅಡ್ಡ ಬಂದ ನಾಯಿಯಿಂದ ಟಮ್ಟಮ್ ವಾಹನ ಪಲ್ಟಿಯಾದ ಪರಿಣಾಮ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ವಿಜಯಪುರ ಜಿಲ್ಲೆ ಆಲ್ಮೇಲ್ ಪಟ್ಟಣದ ದೇವಣಗಾಂವ್ ರಸ್ತೆಯಲ್ಲಿ ನಡೆದಿದೆ. ಮದನಹಳ್ಳಿ ಗ್ರಾಮದ ಶಂಕರಪ್ಪ ಹೊಸೂರ್ ಮೃತ ವ್ಯಕ್ತಿಯಾಗಿದ್ದು, ಇನ್ನು ಆಲ್ಮೇಲ್ದಿಂದ ಮದನಹಳ್ಳಿ ಗ್ರಾಮಕ್ಕೆ ಹೋಗುತ್ತಿರುವ ಟಮ್ಟಮ್ಗೆ ನಾಯಿ ಏಕಾಏಕಿ ಅಡ್ಡ ಬಂದಿದ್ದಕ್ಕೆ ವಾಹನ ಪಲ್ಟಿಯಾಗಿದೆ. ಅಲ್ಲದೆ ಟಮ್ಟಮ್ನಲ್ಲಿದ್ದ ಮಹಿಳೆಗೆ ಗಂಭೀರ ಗಾಯಗೊಂಡಿದ್ದು ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಕುರಿತು ಆಲ್ಮೇಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಐದು ದಶಕಗಳ ಬಳಿಕ ಚೀನಾ ಭಾರತೀಯ ಸೈನಿಕರ ಮೇಲೆ ಮಾಡಿರುವ ದಾಳಿಯಿಂದಾಗಿ ಚೀನಾ ಗಡಿಯಲ್ಲಿ ವೀರ ಮರಣ ಹೊಂದಿರುವ ಭಾರತ ವೀರಪುತ್ರರಿಗೆ ವಿಜಯಪುರದಲ್ಲಿ ಸುವಿಧ ಸಾಮಾಜಿಕ ಸಂಸ್ಥೆ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ನಗರದ ಗಾಂಧಿ ವೃತ್ತದಲ್ಲಿ ಭಾರತೀಯ ಯೋಧರು ಹುತಾತ್ಮರಾದ ಹಿನ್ನೆಲೆ ಮೌನಾಚರಣೆ ಮೂಲಕ ವೀರಪುತ್ರರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಮತ್ತೆ ನಮ್ಮ ಭಾರತ ಮಾತೆಯ ಭೂಮಿ ಮೇಲೆ ಹುಟ್ಟಿ ಬರಲಿ ಎಂದು ಆಶಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸುವಿಧ ಸಾಮಾಜಿಕ ಸಂಸ್ಥೆ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಯ ಸದಸ್ಯರು ಭಾಗಿಯಾಗಿದ್ದರು. ಇವತ್ತಿನ ದಿವಸ ನಮ್ಮ ರಾಷ್ಟ್ರಕ್ಕೆ ಚೀನಾ ತನ್ನ ನರಿಬುದ್ಧಿಯನ್ನು ತೋರಿಸಿ ಇವತ್ತು ನಮ್ಮ ಸೈನಿಕರಿಗೆ ಹಾನಿಯನ್ನು ಉಂಟು ಮಾಡಿದೆ. ಚೀನಾ ಮಟೀರಿಯಲ್ ಭಾರತ ದೇಶದಲ್ಲಿರ್ತಕ್ಕಂಥ ಚೀನಾ ಮಟೀರಿಯಲನ್ನು ನಮ್ಮ ಭಾರತೀಯರು ಯಾರೂ ಇವತ್ತು ಖರೀದಿ ಮಾಡಬಾರ್ದು ಮತ್ತು ಆ ನಮ್ಮಲ್ಲೇ ಒಂದು ನಾವು ಪ್ರಯತ್ನದಿಂದ ಅವುಗಳನ್ನು ತಯಾರಿಸಿ ನಮ್ಮ ದೇಶದಲ್ಲಿ ನಾವೇ ಬಳಸ್ಕೋಬೇಕು. ಸ್ವದೇಶಿ ವಸ್ತುಗಳನ್ನು ಬರೆದು ಮತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಆರ್ಥಿಕ ಮುಗ್ಗಟ್ಟನ್ನು ಹೊಡೆದೋಡಿಸಬೇಕು ಅಂಥೇಳಿ ಎಲ್ಲ ನಾಗರಿಕರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಡಾಕ್ಟರ್ BM ಬಿರಾದಾರ್ ಫ್ರಮ್ ಬಿಜಾಪುರ್ ಸುವಿಧಾ ಸೊಸೈಲ್ ವರ್ಗದ ಒಂದು ಸದಸ್ಯ. ಇವತ್ತಿನ ದಿವಸ ಚೈನಾ ಗಡಿ ಭಾಗದಲ್ಲಿ ನಮ್ಮ ವೀರ ಸೈನಿಕರ ಮೇಲೆ ಒಂದು ಹತ್ಯಾಗ ಮಾಡಿದ್ರಿಂದ ನಾವು ಇವತ್ತಿನ ದಿವಸ ಅವರ ಆತ್ಮಶಾಂತಿ ಸಲುವಾಗಿ ನಾವು ಮೌನ ಆಚರಣೆ ಮಾಡಲಿಕ್ಕೆ ಇಲ್ಲಿ ವಿವಿಧ ಸಂಘಗಳನ್ನು ಮತ್ತು ಸುವಿಧಾ ಸೋಷಲ್ ಗ್ರೂಪ್ ವತಿಯಿಂದ ಕೂಡಿದ್ದೇವೆ. ನಮ್ಮ ಚೈನಾದವರು ಏನೂ ಒಂದು ಇದು ಕಾರಣ ಇಲ್ಲದೆ ನಮ್ಮ ಯೋಧರ ಮ್ಯಾಗೆ ಒಂದು ಬಲತ್ಕೇಶಿ ಕೊಲೆ ಮಾಡಿದ್ದಾರೆ. ಇದು ಭಾಳ ಖಂಡನೀಯ. ತಾವು ಚೈನಾದವರಾಗಲಿ ಬೇರೆ ಯಾವುದೇ ದೇಶದವರಾಗಲಿ ನಮ್ಮ ದೇಶ ಬಗ್ಗೆ ಕಣ್ಣು ಎತ್ತಿ ನೋಡೋದು ಇದು ಮಹಾತಪ್ಪ. ಒಂದು ವೇಳೆ ತಾವು ಇದೇ ರೀತಿ ಮುಂದುವರಿಸಿದರೆ ನಿಮ್ಮ ಕಣ್ಣು ತೆಗೆಯುವಂಥ ಶಕ್ತಿ ನಮ್ಮ ವೀರ ಸೈನಿಕರ ಬಳಿ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಸುವಿಧಾ ಸಾಮಾಜಿಕ ಸಂಸ್ಥೆ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಯ ಸಹಯೋಗದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಇವತ್ತು ದಿವಸ ಹಿಡಿದು ಇಷ್ಟೇ ನಾವು ನಮ್ಮ ದೇಶದ ಪ್ರಧಾನಮಂತ್ರಿಗೆ ನಾವು ಮನವಿ ಮಾಡೋದು ಇಷ್ಟೇ, ಏನು ಚೈನಾ ಸಾಮಗ್ರಿ ಈ ನಮ್ಮ ದೇಶದಲ್ಲಿ ಏನು ತಗೋತೀವಿ ನಾವು ಸಾಮಾನು ಯಾವ ವಸ್ತು ಬರ್ತಾವೆ ಎಲ್ಲನೂ ಬ್ಯಾನ್ ಮಾಡಬೇಕು. ಅದರ ಜೊತೆಗೆ ನಾವು ಎಲ್ಲ ನಮ್ಮ ಶತ್ರು ದೇಶಗಳಿಗೆ ನಾವು ಹೇಳೋದು ಇಷ್ಟೇ, ತಾವು ಏನು ನಮ್ಮ ದೇಶಿಗೆ ಏನು
ಕಣ್ಣು ತೆಗೆದು ಏನಾದರೂ ತಾವು ನೋಡಕ್ಕೆ ಹೋಗಿದ್ರೆ ನಾವು ಸುಮ್ಮನೆ ಕೊಡೋದಿಲ್ಲ, ನಮ್ಮ ಸುಮ್ಮನೆ ಇದಕ್ಕೆ ನಾವು ಸಹಿಸೋದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಅದರ ತಕ್ಕ ಪಾಠವನ್ನು ನಾವು ಕಳಿಸ್ತೀವಿ. ನಾವು ಯಾರು ಬೇಕಾದರೂ ಆಗಲಿ, ನಾವು ಇವತ್ತು ಏನು ನಾವು ತಾವು ಸೈನಿಕರಿಗೆ 20 ಜನ ಸೈನಿಕರಿಗೆ ತಾವು ಏನು ಕೊಂದಿದ್ದೀರಿ, ಇನ್ನೂ 20,000 ಜನ ಸೈನಿಕರು ಮತ್ತು ಹುಡ್ತಾವೆ. ಮತ್ತು ನಮ್ಮ ದೇಶದ ನಮ್ಮ ದೇಶದ ಸಂಬಂಧ ಓಡಾಡಲಿಕ್ಕೆ ಇದರಲಿಕ್ಕೆ ನಾವು ಎಲ್ಲರೂ ಕೂಡಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ ಇಷ್ಟಪಡ್ತೀನಿ. ಕೊರೋನಾ ಅನ್ಲಾಕ್ ಆದ ಬೆನ್ನಲ್ಲೇ ಎಲ್ಲಾ ದೇವಸ್ಥಾನಗಳನ್ನು ತೆರೆಯಲಾಗಿದೆ. ಇಂಥದರ ಮಧ್ಯೆ ಕಲ್ಮೇಶ್ವರ ದೇವಸ್ಥಾನದಲ್ಲಿ ಕಳ್ಳರು ತಮ್ಮ ಕೈ ಚಳಕ ತೋರಿಸಿರುವಂತಹ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಇದೀಗ ಫುಲ್ ವೈರಲ್ ಆಗಿದೆ. ವಿಜಯಪುರ ಜಿಲ್ಲೆ ದೇವರಪೇಟೆಯಲ್ಲಿರುವ ಕಲ್ಮೇಶ್ವರ ದೇವಸ್ಥಾನದ ಗರ್ಭಗುಡಿಯಲ್ಲಿ ಹುಂಡಿಯನ್ನೇ ಕಳ್ಳರು ಎಗರಿಸಿದ್ದಾರೆ. ಪೂಜಾರಿ ಪೂಜೆಗೆಂದು ಗರ್ಭದ ಗುಡಿಗೆ ಬಂದಾಗ ಕಳ್ಳತನ ಬೆಳಕಿಗೆ ಬಂದಿದೆ. ಇನ್ನು ಕಳ್ಳರ ಕೈ ಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಕೂಡಲೇ ಕಳ್ಳರನ್ನು ಸೆರೆ ಹಿಡಿಯಬೇಕೆಂದು ಭಕ್ತರು ಆಗ್ರಹಿಸಿದ್ದಾರೆ. ಈ ಕುರಿತು ದೇವರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋವಿಡ್ ಮಹಾಮಾರಿಯನ್ನು ದೂರವಿಡಲು ಸದಾ ಮಾಸ್ಕ್ ಬಳಸುವುದು ಅಗತ್ಯ, ಹೀಗೆಂದು ಇಂಡಿ ತಾಲೂಕು ಪುರಸಭೆಯ ಅಧಿಕಾರಿ ಜೆ ವಾಲಿ ತಿಳಿಸಿದರು. ಕೊರೋನಾ ವಿರುದ್ಧ ಹೋರಾಡುವ ಸಲುವಾಗಿ ರಾಜ್ಯಾದ್ಯಂತ ಮಾಸ್ಕ್ ದಿನಾಚರಣೆ ಮಾಡಲಾಗುತ್ತಿದ್ದು, ವಿಜಯಪುರ ಜಿಲ್ಲೆ ಇಂಡಿಯ ಸ್ಥಳೀಯ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ದಿನಾಚರಣೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅಧಿಕಾರಿ, ರಾಜ್ಯದಲ್ಲಿ ಕೋವಿಡ್-19 ಸೋಂಕಿನ ವಿರುದ್ಧ ಹೋರಾಟದಲ್ಲಿ ನಾಗರಿಕರ ಸಹಕಾರ ಅಗತ್ಯವಾಗಿದೆ. ಇದಕ್ಕಾಗಿ ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಮಾಸ್ಕ್ ಧಾರಣೆ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಮತ್ತು ವೈಯಕ್ತಿಕ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಅತಿ ಮುಖ್ಯ ಎಂಬುದು ವಿಶ್ವ ಆರೋಗ್ಯ ಸಂಸ್ಥೆ ದೃಢಪಡಿಸಿದೆ. ಈ ಕಾರಣ ಕೋವಿಡ್ನಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವ ಹಾಗೂ ಇತರರನ್ನು ರಕ್ಷಿಸಲು ಮಾಸ್ಕ್ ಧಾರಣೆ ಕಡ್ಡಾಯವಾಗಿದೆ ಎಂದರು. ಪ್ರಧಾನಿ ಮೋದಿ ಅವರು ಮೀನುಗಾರರಿಗೂ ಕಿಸಾನ್ ಕಾರ್ಡ್ ಘೋಷಿಸಿದ್ದಾರೆ. ಸರ್ಕಾರ ಸಾಲ ಸೌಲಭ್ಯ ಹಾಗೂ ಸಹಾಯಧನ ಸಕಾಲಕ್ಕೆ ಫಲಾನುಭವಿಗಳಿಗೆ ಸಿಗುವಂತೆ ಸೂಚಿಸಲಾಗಿದೆ. ಹೀಗೆಂದು ಬಂದರು ಮತ್ತು ಒಳನಾಡು ಮೀನುಗಾರಿಕೆ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರಾವಳಿ ಮೀನುಗಾರರಿಗಿಂತ ಒಳನಾಡು ಮೀನುಗಾರರೇ ಬೆಳೆಯುವ ಉದ್ದೇಶವಿದೆ. 20 ಲಕ್ಷ ಕೋಟಿ ರೂಪಾಯಿಗಳ ಕೇಂದ್ರ ಅನುದಾನದಲ್ಲಿ 20,000 ಕೋಟಿ ಮೀನುಗಾರರಿಗೆ ಸಿಗುವ ವಿಶ್ವಾಸ ಇದೆ. ಕೆರೆ, ಕುಂಟೆ, ಸಾಗರ, ಜಲಾಶಯಗಳಲ್ಲಿ ಗುಣಮಟ್ಟದ ಮೀನುಗಾರಿಕೆ ಕೈಗೊಂಡಿದ್ದೇ ಆದಲ್ಲಿ ಆರ್ಥಿಕ ಬಲವರ್ಧನೆ ಆಗಲಿದೆ ಎಂದರು. ಇನ್ನು ಮುಜರಾಯಿ ಇಲಾಖೆಯಡಿ ಜಿಲ್ಲೆಯಲ್ಲಿ 552 ದೇವಸ್ಥಾನಗಳಲ್ಲಿ 2 ಬಿ ದರ್ಜೆ ದೇವಸ್ಥಾನಗಳಿವೆ. ದೇವರ ದರ್ಶನಕ್ಕೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. 4-5 ದಿನಗಳಲ್ಲಿ ಮತ್ತಷ್ಟು ಸಡಿಲಿಕೆ ಮಾಡಿ ಇತರ ಸೇವೆಗಳಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದರು. ಇಲಾಖೆಯ ಪ್ರಗತಿ ಪರಿಶೀಲನೆ ಮಾಡಲಿಕ್ಕೆ ಬಿಜಾಪುರ ಜಿಲ್ಲೆ ಬಂದಿದ್ದೆ. ನನ್ನ ಆತ್ಮೀಯ ಸ್ನೇಹಿತರಾಗಿರುವಂಥ ಗೌರವಾನ್ವಿತ ಶಾಸಕರಾಗಿರುವಂಥ ಬಸವನಗೌಡ ಯತ್ನಾಳ್ ಅವರು ನನ್ನ ಜೊತೆ ಇದ್ದಾರೆ.
ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನನ್ನ ಜೊತೆ ಇದ್ದಾರೆ. ಸಾಮಾನ್ಯವಾಗಿ ನಮ್ಮ ಮೀನುಗಾರಿಕೆ ಇಲಾಖೆಯಲ್ಲಿ ನೀಲಿಕ್ರಾಂತಿ ಯೋಜನೆಯಡಿ ಕೆಲವು ಕಾರ್ಯಕ್ರಮವನ್ನು ಹಾಕಿಕೊಳ್ಳಬೇಕಾದಂಥ ಅವಶ್ಯಕತೆಗಳಿದೆ. ಬಹುತೇಕ ಕರಾವಳಿ ಜಿಲ್ಲೆಯ 320 ಕಿಲೋಮೀಟರ್ಸ್ ಕಡಲ ಮೀನುಗಾರಿಕೆ ಅಂತ ನಾವೇನು ಕರಿತೇವೆ, ಅಲ್ಲಿಯ ಪ್ರಗತಿಗಳನ್ನು ಗಮನಿಸಿದಾಗ ನಮ್ಮ ಒಳನಾಡು ಮೀನುಗಾರಿಕೆ ಮತ್ತಷ್ಟು ಶಕ್ತಿಯನ್ನು ಪಡಿಬೇಕು. ಇಲ್ಲಿರುವಂಥ ಮೀನುಗಾರರು ಕೂಡ ಅನೇಕ ಸವಲತ್ತುಗಳನ್ನು ಪಡೆಯಲಿಕ್ಕೆ ಇಲಾಖೆಯ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಚುರುಕುಗೊಳಿಸಬೇಕು ಅಂತ ಅನಿಸಿದೆ. ಈ ಹಿನ್ನೆಲೆಯಲ್ಲಿ 4 ತಿಂಗಳ ಕೆಳಗೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತುಮಕೂರಿನಲ್ಲಿ ಕೃಷಿಕರಿಗೆ ಯಾವ ರೀತಿ ಕಿಸಾನ್ ಕಾರ್ಡನ್ನು ಬಿಡುಗಡೆ ಮಾಡಿದ್ದಾರೋ ಅದೇ ಮಾದರಿಯಲ್ಲಿ ಮೀನುಗಾರರಿಗೆ ಬಿಡುಗಡೆ ಮಾಡಿದ್ದಾರೆ. ಅದು ಕೂಡ ಪ್ರತಿಯೊಬ್ಬ ಮೀನುಗಾರನ ತಲುಪಬೇಕು. ಕನಿಷ್ಠ 3 ಲಕ್ಷ ರೂಪಾಯಿ 3% ಬಡ್ಡಿ ದರದಲ್ಲಿ ಮೀನುಗಾರಿಕೆಯ ವೃತ್ತಿ ಮತ್ತು ಮೀನುಗಾರಿಕೆಯ ವ್ಯವಸ್ಥೆಗಳನ್ನು ಸರಿಪಡಿಸಲಿಕ್ಕೆ ಮೀನುಗಾರರಿಗೆ ಅನುಕೂಲ ಆಗಲಿಕ್ಕೆ ಆ 3 ಲಕ್ಷ ರೂಪಾಯಿ ಯೋಜನೆ ಕೊಡುವಂಥ ರಾಷ್ಟ್ರೀಕೃತ ಬ್ಯಾಂಕಿನ ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲೂ ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ಅನುಷ್ಠಾನ ಆಗಬೇಕು ಅನ್ನುವ ನೆಲೆಯಲ್ಲಿ ಇವತ್ತು ಪ್ರಗತಿ ವಿಚಾರ ಸಂಬಂಧಪಟ್ಟಂತೆ ಅನೇಕ ಸೂಚನೆಗಳನ್ನು ನೀಡಿದ್ದೇನೆ. ಇತರ ಕಡೆಯಲ್ಲಿ ಮೀನುಗಾರರಿಗೆ ಮಹಿಳೆಯರಿಗೆ 50,000 ರೂಪಾಯಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಕೊಡಬೇಕು ಅಂತೇಳಿ ಮೀನುಗಾರಿಕಾ ನಮ್ಮ ಸ್ವಸಹಾಯ ಸಂಘಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಕೋರಿಕೆಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಇನ್ನು 1 ತಿಂಗಳೊಳಗೆ ಅದಕ್ಕೆ ಬೇಕಾದಂಥ ಯೋಜನೆಗಳನ್ನು ತಯಾರಿಸಿ 2 ತಿಂಗಳ ಒಳಗೆ ಕನಿಷ್ಠ ಅದನ್ನು ವಿತರಣೆ ಮಾಡುವಂಥ ಕೆಲಸಗಳನ್ನು ನಮ್ಮ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ಶಾಸಕರ ಸಮಕ್ಷಮದಲ್ಲಿ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ನಮ್ಮ ಇಲಾಖೆ ಮೂಲಕ ವಿತರಣೆ ಮಾಡುವಂಥ ಹರಿಗೋಲುಗಳು, ಬಲೆಗಳು, ಇನ್ನಿತರ ಸಾಮಗ್ರಿಗಳೆಲ್ಲವೂ ಕೂಡ ಶಾಸಕರ ಜನಪ್ರತಿನಿಧಿಗಳ ಸಮಕ್ಷಮದಲ್ಲಿ ಪಾರದರ್ಶಕವಾಗಿ ವಿತರಣೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ನನಗೆ ವಿಶ್ವಾಸ ಇದೆ ನಮ್ಮ ಒಳನಾಡು ಮೀನುಗಾರಿಕೆ ಇನ್ನು ಸ್ವಲ್ಪ ಪರಿಣಾಮಕಾರಿಯಾದಂಥ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಯವರು ಘೋಷಣೆ ಮಾಡಿರುವಂಥ 20 ಲಕ್ಷ ಕೋಟಿ ರೂಪಾಯಿ ಒಟ್ಟಾರೆ ಯೋಜನೆ, ಆ ಯೋಜನೆಯಲ್ಲಿ ಮೀನುಗಾರಿಕೆಗೆ ಸುಮಾರು 20,000 ಕೋಟಿ ರೂಪಾಯಿ ಸಿಗ್ತದೆ ಅನ್ನುವಂಥ ಸೂಚನೆಗಳು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 3,500 ಕೋಟಿ ರೂಪಾಯಿಗೆ ಬೇಕಾದಂಥ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ನಮ್ಮ 320 ಕಿಲೋಮೀಟರ್ ಕಡಲ ಮೀನುಗಾರಿಕೆಯಲ್ಲಿ ಎಲ್ಲಿ ಯಾಂತ್ರಿಕ ದೋಣಿಗಳಿಗೆ ಬೇಕಾದ ಅನುಕೂಲಗಳು ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೇವೆ. ನಮ್ಮ ಒಳನಾಡು ಮೀನುಗಾರಿಕೆಯಲ್ಲಿ ಸುಮಾರು 26,000 ಕೆರೆಗಳಿವೆ. ನಮ್ಮಲ್ಲಿ ಆ ಕೆರೆಗಳಿಗೆ ಎಷ್ಟು ಮೀನು ಮರಿಗಳ ಅವಶ್ಯಕತೆಗಳಿದೆ, ಎಷ್ಟನ್ನು ಉತ್ಪಾದನೆ ನಾವು ಮಾಡಬೇಕು ಮತ್ತು ಜಿಲ್ಲಾವಾರು ಯಾವ ರೀತಿ ಅದನ್ನು ವಿತರಣೆ ಮಾಡಬೇಕು, ಆ ಬಲಿತ ಮೀನು ಮರಿಗಳು ಮತ್ತು ನಮ್ಮ ಪ್ರದರ್ಶನದ ಮೀನು ಮರಿಗಳನ್ನು ಯಾವ ರೀತಿ ಪ್ರತ್ಯೇಕವಾಗಿ ಸಾಗಾಣಿಕೆ ಕೇಂದ್ರಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ಚರ್ಚೆಗಳು ನಡೀತಾ ಇದೆ. ನಮ್ಮ ಕೆರೆಗುಂಟೆಗಳು, ಸಾಗರಗಳು, ಜಲಾಶಯಗಳು ಮತ್ತು ಹಿನ್ನೂರಿನ ಪ್ರದೇಶಗಳು ಇವೆಲ್ಲವೂ ಕೂಡ ಗುಣಮಟ್ಟದ ಮೀನುಗಾರಿಕೆ ಉಪಯೋಗ ಆದರೆ ನಮ್ಮ ಮೀನುಗಾರಿಕೆಯಲ್ಲಿ ಗಮನಾರ್ಹವಾದಂಥ ಬದಲಾವಣೆ ಆಗುತ್ತೆ. ಆರ್ಥಿಕವಾಗಿ ತುಂಬ ಬಡವರಾದಂಥ ಮೀನುಗಾರರಿಗೆ ಹೆಚ್ಚು ಶಕ್ತಿಗಳು ಬರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಎಲ್ಲ ಜಿಲ್ಲೆಗಳು ಕೂಡ ಪ್ರವಾಸ ಮಾಡಿ ಯೋಜನೆಗೆ ಒತ್ತು ಕೊಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಈ ಜಿಲ್ಲೆಯಲ್ಲಿವೆ 34,500 ದೇವಸ್ಥಾನಗಳ ಕರ್ನಾಟಕ ರಾಜ್ಯದಲ್ಲಿ 34,500 ದೇವಸ್ಥಾನಗಳ ಪೈಕಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ 552 ದೇವಸ್ಥಾನಗಳಿದೆ. ಅದರಲ್ಲಿ 2 ದೇವಸ್ಥಾನಗಳು ಮಾತ್ರ ಬಿ ದರ್ಜೆ ದೇವಸ್ಥಾನಗಳು, ಉಳಿದೆಲ್ಲವೂ ಸಿ ದರ್ಜೆ ದೇವಸ್ಥಾನಗಳಾಗಿದೆ. ಪ್ರಥಮ ಕಂತಿನ ತಸ್ತೀಕನ್ನು ಬಿಡುಗಡೆ ಮಾಡುವಂಥ ಕೆಲಸಗಳನ್ನು ಮಾಡಿದ್ದೇವೆ. ಪ್ರತಿ ಮನೆಗೂ ಪ್ರತಿ ಅರ್ಚಕನಿಗೂ ಕೂಡ ತಲುಪಬೇಕು ಅನ್ನುವಂಥ ಯೋಜನೆಗೆ ಬೇಕಾದಂಥ ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಇವತ್ತಿನವರೆಗೆ ನಮ್ಮ ದೇವಸ್ಥಾನದಲ್ಲಿ ದೇವರ ದರ್ಶನಕ್ಕೆ ಮಾತ್ರ ಭಕ್ತರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ದೃಷ್ಟಿಯಿಂದ. ಇನ್ನೊಂದು 4 ದಿವಸ ಹೋದ ನಂತರ ಆಗುವಂಥ ಬದಲಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಮತ್ತೆ ಬಹುಶಃ ಅದನ್ನು ಸ್ವಲ್ಪ ಸಡಿಲ ಮಾಡಿ 1-2 ಸೇವೆಗಾದರೂ ಅನುಕೂಲ ಮಾಡಲಿಕ್ಕೆ ಸಾಧ್ಯವ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ. ಒಟ್ಟಾರೆ ನಮ್ಮ ನಿಜ ಶರಣರ ಚೌಡಿಗರ ಅಂಬಿಗರ ಚೌಡಯ್ಯ ನಿಗಮ, ಆ ನಿಗಮದ ಮೂಲಕ ಸುಮಾರು 1,20,000 ಹೆಕ್ಟೇರ್ ಪ್ರದೇಶ ಸವಳು ಮತ್ತು ಜವಳಿ ಭೂಮಿ ಇದೆ. ನಮ್ಮಲ್ಲಿ 13 ಜಿಲ್ಲೆಗಳಲ್ಲಿ 1,20,000 ಹೆಕ್ಟೇರ್ ಪ್ರದೇಶ ಇದೆ. ಆ ಸವಳು ಮತ್ತು ಜವಳು ಭೂಮಿಯನ್ನು ಒಂದಿಷ್ಟು ಅಲ್ಲಿ ಮೀನು ಉತ್ಪಾದನೆ ಮಾಡಲಿಕ್ಕೆ ತಾಲೂಕುವಾರು ನಾವು ಕ್ರಮಗಳನ್ನು ಕೈಗೊಂಡು ನಮ್ಮ ಮೀನು ಮರಿಗಳನ್ನು ಮತ್ತು ನಮ್ಮ ಖಾಸಗಿ ಸಾಗಾಣಿಕೆದಾರರಿಗೆ ಅನುಕೂಲ ಮಾಡಿಕೊಟ್ರೆ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮೀನನ್ನು ಸಾಕಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅದಕ್ಕೆ ಬೇಕಾದಂಥ ಯೋಜನೆಯನ್ನು ರೂಪಿಸ್ತಾ ಇದ್ದೇವೆ. ನಮ್ಮ ಮೀನುಗಾರಿಕೆ ಇಲಾಖೆ ಶಕ್ತಿಶಾಲಿಯಾಗಿ ಕೆಲಸಗಳನ್ನು ಮಾಡಿದರೆ ನಮ್ಮ ಸಮಾಜಕ್ಕೆ ಮತ್ತು ಆ ಮೀನುಗಾರರಿಗೆ ಇದು ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ ಇದೆ. ಆ ನಂಬಿಕೆ ಹಿನ್ನೆಲೆಯಲ್ಲಿ ಇಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಕೊರೋನಾ ಭಯದಲ್ಲೇ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಅಗ್ನಿ ಪರೀಕ್ಷೆ ಎಕ್ಸಾಮ್ಗೂ ಮುನ್ನ ನಡೆಯಿತು ಹೆಲ್ತ್ ಚೆಕಪ್, ಡಿಸ್ಟೆನ್ಸ್ ಮೂಲಕ ಎಕ್ಸಾಮ್ ಕಂಡಕ್ಟ್. ಬೈಕ್ ಹಾಗೂ ಕಾರ್ ನಡುವೆ ಭೀಕರ ಅಪಘಾತ, ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿ ಸಾವು, ಪರೀಕ್ಷೆ ಮುಗಿಸಿ ತೆರಳುವಾಗ ನಡೆಯಿತು ದುರಂತ. ರಸ್ತೆ ದುರಸ್ತಿ ಕಾಮಗಾರಿಗೆ ಶಾಸಕ ಎಂಬಿಪಿ ಭೂಮಿ ಪೂಜೆ, ಎಂಬಿ ಪಾಟೀಲ್ ಫೌಂಡೇಶನ್ ವತಿಯಿಂದ 10 ಲಕ್ಷ ನೀಡಿದ ಎಂಬಿಪಿ. ತ್ರಿಚಕ್ರ ವಾಹನಕ್ಕೆ ಏಕಾಏಕಿ ನಾಯಿ ಅಡ್ಡ, ಟಮ್ ಟಮ್ ಪಲ್ಟಿ, ಸ್ಥಳದಲ್ಲೇ ಓರ್ವ ಸಾವು, ಟಮ್ ಟಮ್ನಲ್ಲಿದ್ದ ಮಹಿಳೆ ಸ್ಥಿತಿ ಗಂಭೀರ. ಚೀನಾ ಗಡಿಯಲ್ಲಿ ಭಾರತೀಯ ಯೋಧರು ಹುತಾತ್ಮ, ವಿಜಯಪುರದಲ್ಲಿ ವೀರಪುತ್ರರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ, ವೀರಪುತ್ರ ಮತ್ತೆ ಹುಟ್ಟಿ ಬರಲಿ ಎಂದ ಸುಯಿದಾ ಸಂಸ್ಥೆ. ಅನ್ಲಾಕ್ ಮಧ್ಯೆ ದಿಗುಲಕ್ಕೆ ಕಳ್ಳರ ಕನ್ನ, ಗರ್ಭಗುಡಿಯಲ್ಲೇ ಹುಂಡಿ ಕದ್ದ ಖದೀಮರು, ಕಳ್ಳರ ಬಂಧನಕ್ಕೆ ಭಕ್ತರ ಆಗ್ರಹ. ಮತ್ತೆ ಎಫ್ಎಂ ನ್ಯೂಸ್ ಮರುವಾರ್ತೆಗಳನ್ನು ಬೆಳಗ್ಗೆ 8:30 ಹಾಗೂ 10 ಗಂಟೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುತ್ತದೆ. ತಪ್ಪದೇ ವೀಕ್ಷಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಫ್ಎಂ ನ್ಯೂಸ್ ಕನ್ನಡ, ನಿಮ್ಮ ಧ್ವನಿಗೆ ನಮ್ಮ ಬಲ. ಹಳೆಯ ಚಿನ್ನಕ್ಕೆ ಅತ್ಯುನ್ನತ ಮೌಲ್ಯ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನಕ್ಕೆ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಅರ್ಪಿಸುತ್ತದೆ ಮಾರ್ಕೆಟ್ನಲ್ಲಿ ಅತ್ಯುತ್ತಮ ಮೌಲ್ಯ. ಅದು ನೀವು ಎಲ್ಲಿ ಖರೀದಿಸಿದ್ದರೂ ಚಿಂತೆಯಿಲ್ಲ. ಅಗತ್ಯವಿದ್ದಾಗ ಆಧಾರಕ್ಕೆ ಚಿನ್ನಕ್ಕಿಂತ ಅಮೂಲ್ಯವಾದದ್ದು ಬೇರೇನಿದೆ? ಮಲಬಾರ್ ಗೋಲ್ಡನ್ ಡೈಮಂಡ್ಸ್. ಪ್ರಾಮಿಸ್ ಇಸ್ ಅ ಪ್ರಾಮಿಸ್. ಉತ್ತಮ ಆರೋಗ್ಯಕ್ಕಾಗಿ ಎಲ್ಲ ನೀರಿನ ಶುದ್ಧೀಕರಣ ಮಾಡುವ ಆಕ್ವಾಗಾರ್ಡ್ ಹೊಸ ಟೆಕ್ನಾಲಜಿಯೊಂದಿಗೆ ರಿಯಾಯಿತಿ ದರದೊಂದಿಗೆ ಮಾರಾಟ. ವಿಜಯಪುರ ನಗರದ ಹೃದಯ ಭಾಗದ ಸ್ಟೇಡಿಯಂ ಕಾಂಪ್ಲೆಕ್ಸ್ ನಲ್ಲಿರುವ ಪ್ರತಿಷ್ಠಿತ ಭಾರತ್ ಎಲೆಕ್ಟ್ರಾನಿಕ್ ಅಂಡ್ ಹೋಮ್ ಅಪ್ಲೈನ್ಸ್ ನಲ್ಲಿ ಆಕ್ವಾಗಾರ್ಡ್, ವೋಲ್ಟಾಸ್, ಕೆಂಟ್ ಪ್ಯೂರಿಫೈಯರ್ ಫಿಲ್ಟರ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾನು ಒಂದು ಕೆಲವು 7 ತಿಂಗಳ ಹಿಂದೆ ಏನೈತಿ ನಾವೊಂದು ಮಷಿನ್ ಒಯ್ದಿದ್ದೆ. ಅಕ್ವಾಗಾರ್ಡ್ ಮಷಿನ್ ಏನೈತಿ ಅದು ನೀರು ಫಿಲ್ಟರ್ ಮಾಡ್ತದೆ. ಆ ನೀರು ಏನೈತಿ ನಮ್ಗೆ ಆರೋಗ್ಯಗೆ ಚಲೋ ಇಡ್ತದೆ. ಅದಕ್ಕೆ ಸಂಬಂಧ ಎಲ್ಲರದ್ದು ಆರೋಗ್ಯ ಚಲೋ ಇರಬೇಕಂತ ನಾವೊಂದು ವಿನಂತಿ ಮಾಡ್ತೀನಿ. ಈ ಅಕ್ವಾಗಾರ್ಡ್ ಏನೈತಿ ನಾವೊಂದು 7 ತಿಂಗಳ ಹಿಂದ್ಗಡೆ ಒಯ್ದಿದ್ದೆ. ಬಟ್ ನೀರು ಚಲೋ ಇದು ಕೊಡ್ತದೆ, ಫಿಲ್ಟರ್ನು ಚಲೋ ಹಾಕದ, ಟೆಸ್ಟ್ನೂ ಐತಿ, ಮತ್ತು ಫಿಲ್ಟರ್ ಕಡಿಮೆ ರೇಟ್ ಒಳಗೆ ಸಿಗ್ತದೆ. ಅದಕ್ಕೆ ಸಂಬಂಧ ಶ್ರೀಮಂತರ ಅಷ್ಟೇ ಇಲ್ಲ, ಬಡ್ರೂ ಒಯ್ದು ಕೂಡಿಸ್ಬಹುದು. ಈ ಮಷಿನ್ ಏನೈತಿ ಕಡಿಮೆ ರೇಟ್ ಒಳಗೆ ಸಿಗ್ತದೆ. ಕಡಿಮೆ ರೇಟ್ ಒಳಗೆ ಅಂದ್ರೆ ಭಾಳ ಕಡಿಮೆ ರೇಟ್ ಒಳಗೆ ಸಿಗ್ತದೆ, ಮತ್ತು ಗ್ಯಾರಂಟಿನೂ ಕೊಡ್ತಾರೆ, ವಾರಂಟಿನೂ ಕೊಡ್ತಾರೆ. ಈ ಮಷಿನ್ ಏನೈತಿ ನಮ್ಮ ಆರೋಗ್ಯ ಚಲೋ ಇಡ್ತದೆ. ಅದಕ್ಕೆ ಸಂಬಂಧ ನಾವು ಇದು ಮಾಡ್ತೀನಿ ಎಲ್ಲರಿಗೆ. ಇಲ್ಲಿ ಸ್ಟೇಡಿಯಂ ಒಳಗೆ ಈ ಅಂಗಡಿ ಏನೈತಿ ಭಾರತ್ ಅತ್ಕೇಶಿ ಒಂದು ಅಂಗಡಿ ಐತಿ. ಉತ್ತಮ ದೇಹದ ಆರೋಗ್ಯಕ್ಕಾಗಿ ಗುಣಮಟ್ಟವುಳ್ಳ ಪ್ಯೂರಿಫೈಯರ್ಗಳನ್ನ ಖರೀದಿಸಿ ಶುದ್ಧ ಕುಡಿಯುವ ನೀರನ್ನ ನಿಮ್ಮದಾಗಿಸಿಕೊಳ್ಳಿ. ಏಕೆಂದರೆ ಶುದ್ಧ ಕುಡಿಯುವ ನೀರೇ ಆರೋಗ್ಯದ ಆಸ್ತಿ. ನಿಮ್ಮ ಕುಟುಂಬದ ಹಿತಕ್ಕಾಗಿ ಪ್ಯೂರಿಫೈಯರ್ಗಳನ್ನ ನಿಮ್ಮ ಮನೆಯಲ್ಲಿ ಹಿಂದೆ ಅಳವಡಿಸಿಕೊಳ್ಳಿ. ಈ ಒಂದು ಗುಮ್ಮಟ್ ನಗರಿ ಬಿಜಾಪುರ ನಗರದಲ್ಲಿ ಸ್ಟೇಡಿಯಂ ಕಾಂಪ್ಲೆಕ್ಸ್ ಶಾಪ್ ನಂಬರ್ 22 ಅಂಗಡಿ ಇರುತ್ತದೆ. ಇಲ್ಲಿ ಪ್ಯೂರಿಫೈಯರ್ ವಾಟರ್ ಫಿಲ್ಟರ್ ವಾಟರ್ ಅನ್ಬೋದು, ಅದು ಮಷಿನ್ ಸಿಗುತ್ತವೆ. ಯೋಗ್ಯ ದರದಲ್ಲಿ ಮಷಿನ್ ಸಿಗುತ್ತವೆ. ಈಗ ಆರೋಗ್ಯಕ್ಕೆ ಒಳ್ಳೆಯ ನೀರು ಸಿಗಬೇಕಂದ್ರೆ ಅದು ಆರೋಗ್ಯಕ್ಕೆ ಚಲೋ ಇರ್ತೈತಿ. ಮತ್ತು ಆರೋಗ್ಯ ಕಾಪಾಡಬೇಕಂದ್ರೆ ದವಾಖಾನೆಗೆ ರೊಕ್ಕ ಹಾಕೋಕ್ಕಿಂತ ಇದು ಒಳ್ಳೆಯ ಮಷಿನ್ ಒಂದು ಮನೆಯಲ್ಲಿ ಕುಡಿಸಿದ್ರೆ ತಮ್ಮ ಮಕ್ಕಳಿಗೆ, ವಯಸ್ಕರಿಗೆ ಎಲ್ಲರಿಗೆ ಒಂದು ಅನುಕೂಲ ಆಗುತ್ತದೆ ಮತ್ತು ಆರೋಗ್ಯಕರ ಇರುತ್ತದೆ. ಮತ್ತು ನಮ್ಮಲ್ಲಿ ಮಷಿನ್ ಯೋಗ್ಯ ದರದಲ್ಲಿ ಸಿಗುತ್ತವೆ. ಮತ್ತು ನಾವು ಏನೈತಿ ನಿಮ್ಮದು ಹಳೆ ಮಷಿನ್ ಏನಾರ ಇದ್ದರೂ ಸರ್ವಿಸ್ನೂ ಮಾಡಿಕೊಡುತ್ತೇವೆ. ನಮಗಲ್ಲಿ 2 ಟೆಕ್ನಿಷಿಯನ್ಗಳು ಇದ್ದಾವೆ. ಇದರ ಸದುಪಯೋಗ ಎಲ್ಲರೂ ಪಡಿಬೇಕಂತೇಳಿಸಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ. ಮತ್ತು ತಾವು ಮತ್ತು ತಮ್ಮ ಪರಿವಾರದೊಡನೆ ಬಂದೇಶಿಂದ ಒಂದು ಸಲ ನಮ್ಮ ಅಂಗಡಿಗೆ ಭೇಟಿ ಆಗಬೇಕಂತ ವಿನಂತಿಸುತ್ತೇನೆ. ಇಷ್ಟೇ ಅಲ್ಲದೆ ಇಲ್ಲಿ ಪ್ಯೂರಿಫೈರಿಂಗ್ ಸರ್ವಿಸ್ ಲಭ್ಯವಿದ್ದು ನಿಮ್ಮ ಹಳೆಯ ಪ್ಯೂರಿಫೈಯರ್ ಅನ್ನ ರಿಪೇರಿ ಮಾಡಿಕೊಡಲಾಗುವುದು. ಹಾಗಾದ್ರೆ ಇನ್ನೇಕೆ ತಡ? ಇಂದೇ ನಿಮ್ಮ ಭಾರತ್ ಹೋಮ್ ಅಪ್ಲೈನ್ಸ್ಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 9972781116 ಹಾಗೂ 7204709001. हमारे यहाँ बीजापुर शहर में स्टेडियम कॉम्प्लेक्स के अंदर शॉप नंबर 22 के दुकान है. ये प्यूरीफायर मशीन का दुकान है. वाटर प्यूरीफायर बोल सकते हैं और वाटर फिल्टर भी बोल सकते हैं.
अगर आपको घर में सेहत अच्छी रखने के लिए और बच्चों के लिए और उम्र दराज लोगों के लिए आजकल पानी का बहुत इम्पोर्टेंट है, और वो पानी के लिए हमारे पास एक अच्छा ये स्कीम है पानी ले करने के लिए, घर में रखने के लिए, और घर में ही पानी ला के कर सकते हैं। और हमारे पास TDS चेक करके मशीन देते हैं, और पूरा डॉक्टर की बुक भी है हमारे पास। इसके तरह हम मशीन भी बना लेते हैं। इसमें जो है डॉक्टर का पूरा इसका ये है, इसका कितना TDS रखना और कितना ये करना, इसके अंदर सब कुछ रहता है। ये हिसाब से हम मशीन बनाते हैं और मशीन का पूरा सर्विस भी कर देते हैं। अगर आपके पास कोई मशीन है पुरानी है तो भी हमारे पास लाके और या कॉल करो हमारे को, हम आके सर्विस करके देते हैं। और ये सबको एक ज़्यादा रेट का भी नहीं है, और जैसा हमारे मिडिल क्लास लोगों के लिए है वो सब जने यूज़ करे सर का है। और आप और आपके घर वालों को एक बार ला के हमारे दुकान को मिलकर देख लेके जाए बोल के मैं आपसे दरख्वास्त करता हूँ। ಸ್ಥಳ ಭಾರತ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸ್ ಸೇಲ್ಸ್ ಅಂಡ್ ಸರ್ವಿಸ್, ಶಾಪ್ ನಂಬರ್ 22, ಸ್ಟೇಡಿಯಂ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ವಿಜಯಪುರ. ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ವಂಶ ಪಾರಂಪರೆ ಪ್ರಾಪ್ತ ಪ್ರಾಚೀನ ರಹಸ್ಯ ಜ್ಯೋತಿಷ್ಯರು ಪಂಡಿತ್ TR ಸುರ್ವೆ. ವಿಜಯಪುರ ನಗರದ ಸಾಯಿ ಪಾರ್ಕ್ನಲ್ಲಿ ವಾಸವಿದ್ದ ಏಕೈಕ ಸುಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ TR ಸುರ್ವೆ ಅದೆಷ್ಟೋ ಜನರ ಕಠಿಣ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ. ಮನುಷ್ಯನ ಜೀವನಕ್ಕೆ ಮಾರ್ಗದರ್ಶನ ನೀಡುವುದು ಒಂದು ಗ್ರಹಸ್ಥಿತಿ. ಗ್ರಹಸ್ಥಿತಿ ಅನುಕೂಲವಾಗದಿದ್ದರೆ ಕುಟುಂಬದಲ್ಲಿ ಕಲಹ ಉಂಟಾಗುತ್ತದೆ, ಉದ್ಯೋಗದಲ್ಲಿ ನಿರಾಸೆ, ವಿದ್ಯೆಯಲ್ಲಿ ಲೋಪ, ವಿದೇಶಿ ಪ್ರಯಾಣದಲ್ಲಿ ತಡೆ, ಪದೇ ಪದೇ ಕಾಡುವ ಅನಾರೋಗ್ಯಗಳು. ನೀವು ಇಷ್ಟಪಟ್ಟವ್ರು ನಿಮ್ಮಿಂದ ದೂರ ಆಗ್ತಾ ಇದ್ದಾರಾ? ಮಾಟ ಮಂತ್ರ ಸಮಸ್ಯೆ ಇದೆಯಾ? ಇನ್ನು ಅನೇಕ ನಿಮಗೆ ಗೊತ್ತಿಲ್ಲದಂಥ ನಿಗೂಢ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದೀರಾ? ಬನ್ನಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ನೀವು ಹುಟ್ಟಿದ ಸಮಯ, ಜಾತಕ ಹಾಗೂ ಮುಖಲಕ್ಷಣ ನೋಡಿ ಪರಿಹಾರ ಸೂಚಿಸುತ್ತಾರೆ. ವಾಕ್ಯಸಿದ್ಧಿ, ಮಂತ್ರಸಿದ್ಧಿ ಸಾಧಕರು ನಿಮ್ಮ ಹಸ್ತರೇಖ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಜನ ವಶೀಕರಣ, ಲಕ್ಷ್ಮೀ ವಶೀಕರಣ. ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ 9986881245. ಆಫೀಸ್ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ TR ಸುರ್ವೆ, ತುಪ್ಪತ್ ಕಾಂಪ್ಲೆಕ್ಸ್, BLDE ಹಾಸ್ಪಿಟಲ್ ಎದುರುಗಡೆ, ಆಶ್ರಮ್ ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9880984093. ಮನೆ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಮನೆ ನಂಬರ್ 58, ಗಡಿಗೆ ಲೇಔಟ್, ಪ್ರಾರ್ಥನಾ ಶಾಲೆ ಹತ್ತಿರ, ಸಾಯಿ ಪಾರ್ಕ್, ವಿಜಯಪುರ. ಮೊಬೈಲ್ ನಂಬರ್ 9986881245. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.